ಒಂದೇ ಕುಟುಂಬದವರು 3 ಜನ ಹ್ಯಾಂಗ್ ಮಾಡಿಕೊಂಡಿರೋ ಘಟನೆ ಒಂದು ನಮಗೆ ಬೆಳಕಿಗೆ ಬಂದಿದೆ. ಸೊ ಆ ಪ್ರಯುಕ್ತ ನಾನು ಕೂಡ ಅಲ್ಲಿ ವಿಸಿಟ್ ಮಾಡೋಕ್ಕೆ ಬಂದಿದ್ದೀನಿ. ನಮ್ಮ ಸೋಕೋ ಟೀಮು ಮತ್ತು ಎಲ್ಲ ಆಫೀಸರ್ಸ್ PSP ಇನ್ಸ್ಪೆಕ್ಟರ್ಸ್ ಎಲ್ಲ ವಿಸಿಟ್ ಮಾಡ್ತಾ ಇದ್ದಾರೆ. ಸೊ ಬೇಸಿಕಲಿ ಇವರು ಪ್ರಕಾಶ್ ಸನ್ ಆಫ್ ಗೋಕುಲ್ ದಾಸ್ ಅಂತೇಳಿ 55 ವರ್ಷದವರು. ಇವ್ರದ್ದು ಕಾಮಾಕ್ಷಿ ಜ್ಯುವೆಲ್ರಿ ಅಂತ ಒಂದು ಶಾಪ್ ಇದೆ ನಮ್ಮ ಮಸೀದಿ ಪಕ್ಕ ಒಂದು ಶಾಪ್ ಇದೆ. ಸೊ ಇಷ್ಟು ನಮಗೆ ಗೊತ್ತಾಗಿದೆ. ಅವರು ಜೊತೆ ನಿನ್ನೆ ರಾತ್ರಿ ದಿನ ಬಂದು ಅವ್ರ ಕಾರಲ್ಲಿ ಬಂದುಬಿಟ್ಟು ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಹಿಂದೆ ಡೋರ್ ಎಂಟ್ರಿ ಹಿಂದೆ ಡೋರ್ ಮುರಿದು ಬಿಟ್ಟು ಅಲ್ಲಿ 3 ಜನ ಪ್ರಭಾ, ಪ್ರಕಾಶ್ ಮತ್ತು ಶಶಾಂಕ್ ಗಂಡ ಹೆಂಡತಿ ಮತ್ತು ಇವ್ರ ಮಗ ಇವರು ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ನಮಗೆ ಪ್ರಾಥಮಿಕವಾಗಿ ನಾವು ಗೊತ್ತಾಗಿದೆ ಏನಂತಂದರೆ ಅವ್ರ ತಮ್ಮ ಕಂಪ್ಲೇಂಟ್ ಕೊಡ್ತಾರೆ ಈಗ. ಇವರು ಸಾಲ ತುಂಬ ಮಾಡ್ಕೊಂಡಿದ್ರು. ಸೊ ಆ ಪ್ರಯುಕ್ತ ಈ ಮನೆಯಲ್ಲಿ ಎಲ್ಲಿ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ಇವ್ರದ್ದು ಮುಂಚೆ ಅವ್ರದ್ದೇ ಮನೆ ಆಗಿತ್ತು. 2021ರಲ್ಲಿ ನಾಗರಾಜ್ ಅನ್ನೋರು ಅವರು ಪರ್ಚೇಸ್ ಮಾಡ್ಕೊಂಡಿದ್ರು. ಸೊ ಅದು ಆದಮೇಲೆ ಕೂಡ ಅವರು ನಾಗರಾಜ್ ಅನ್ನೋರ್ದು ಮಾನ್ವಿ ಬ್ಯಾಂಕವ್ರು ಸೀಸ್ ಮಾಡ್ಕೊಂಡಿದ್ದಾರೆ. ಅವರು ಲೋನ್ ಮಾಡ್ಕೊಂಡಿದ್ದಕ್ಕೆ ಕಟ್ಟೋಕ್ಕಾಗಿಲ್ಲ ಅಂತ ಮಾನ್ವಿ ಕೋಆಪ್ರೇಟಿವ್ ಬ್ಯಾಂಕವರು ಈ ಎಲ್ಲ ಪ್ರಾಪರ್ಟಿ ಸೀಲ್ ಮಾಡ್ಕೊಂಡಿದ್ದಾರೆ. ಸೊ ಅದೇ ಮನೆಯಲ್ಲಿ ಅವ್ರು ಹಿಂದುಗಡೆಯಿಂದ ಬಂದು 3 ಜನ ಫೆಬ್ರವರಿವರೆಗೂ ಇಲ್ಲೇ ರೆಂಟಲ್ಲಿ ಇರ್ತಿದ್ರಂತವರು. ಅದು ಆದಮೇಲೆ ಈ ಬೇರೆ ಹೊರಗಡೆ ಹೋಗಿ ಬೇರೆ ಮನೆ ಮಾಡ್ಕೊಂಡಿದ್ದಾರೆ. ಸೊ ನಿನ್ನೆ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ಹಿಂದೆ ಡೋರ್ ಎಂಟ್ರಿ ಮಾಡಿಬಿಟ್ಟು ಬಾಗಿಲ ಮುರಿದು ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ನಾವು ಈ ಪ್ರಾಥಮಿಕವಾಗಿ ಅವರು ತಮ್ಮನಿಂದ ಕಂಪ್ಲೇಂಟ್ ತೊಗೊಳ್ತಾ ಇದ್ದೀವಿ. ಮುಂದೆ ಅವರಿಗೆ PM ಮಾಡಿಬಿಟ್ಟು ಅವ್ರಿಗೆ